ಆ್ಯಕ್ಚುಲಿ ನಮ್ಮವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬಾರ್ದು ಅಂತಾರೆ. ಬಟ್ ಸ್ಟಿಲ್ ನೀನಾಗಿರಲಿ ನಿಮ್ಮ ಮನೆಯವರಾಗಿರಲಿ ನಾನು ಮಾಡ್ತಿರೋ ಹೆಲ್ಪ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನನ್ನ ತಂಗಿ ಲೈಫಲ್ಲಿ ಈಗ ಕಾಣಿಸ್ತಾ ಇರೋ ಚೇಂಜಸ್ ಆಗಿರ್ಬೋದು ಅಥವಾ ಮುಂದಕ್ಕೆ ಕಾಣಿಸೋ ಚೇಂಜಸ್ ಆಗಿರ್ಬೋದು, ಆ ಎಲ್ಲ ಕ್ರೆಡಿಟ್ಸು ಅದಕ್ಕೆಲ್ಲ ಕಾರಣ ನೀವೇ ಆಗಿರ್ತೀರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಯಾರು ಅವಳನ್ನ ಬೇರೆಯವ್ರ ಥರ ನೋಡ್ತಾ ಇಲ್ಲ, ಮನೆ ಮಗಳ ಥರ ನೋಡ್ತಾ ಇದ್ದೀವಿ. ಯುಕ್ತ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು ನಾವು ಹೀಗೆ ನೋಡ್ಕೊಳ್ತಿದ್ವಿ. ನೋಡ್ಕೊಳ್ಳೇಬೇಕು. ಅದು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ್ ಕೊಡೋ ಕಾಮನ್ ರೆಸ್ಪೆಕ್ಟು. ಅದರಲ್ಲೂ ಇವಾಗ ಯುಕ್ತ ಒಬ್ಳೇ ಅಲ್ಲ, ಅವಳ ಹೊಟ್ಟೆಲಿ ಒಂದು ಪುಟ್ಟ ಜೀವ ಬೆಳೀತಿದೆ. ನಾವು ಮಾಡೋ ತಪ್ಪಿಂದ ಆ ಜೀವಕ್ಕೆ ನೋವಾಗ್ಬಾರ್ದಲ್ವಾ? ಗೊತ್ತಿದ್ದೋ ಗೊತ್ತಿಲ್ದೇನೋ ಯುಕ್ತ ತಪ್ಪು ಮಾಡಿದಾಳೆ. ನಾವದನ್ನ ಅಲ್ಲೇ ತಿದ್ದಿ ಸರಿ ಮಾಡಿದ್ರೇನೆ ಎಲ್ರಿಗೂ ಒಳ್ಳೇದು. ಅವಳಿಗೆ ತಾಯ್ತನ ಎಷ್ಟು ಇಂಪಾರ್ಟೆಂಟು, ಅದ್ರ ಅನುಭವ ಏನು ಅನ್ನೋದು ಗೊತ್ತಿಲ್ಲ. ಹೋಗ್ತಾ ಹೋಗ್ತಾ ಅವಳಿಗೆಲ್ಲಾನು ಅರ್ಥ ಆಗುತ್ತೆ. ನೀನೇನ್ ತಲೆ ಕೆಡ್ಸ್ಕೋಬೇಡ. ಹೆಣ್ಮಕ್ಳು ಹೊರಗಡೆ ಹೋದ್ರೆ ಹೆತ್ತೋರು ಜೀವನ ಕೈಲಿಟ್ಕೊಂಡು ಕಾಯ್ತಿರ್ತಾರೆ. ಆದರೆ ನಾನು ನನ್ನ ತಂಗಿನ ನಿಮ್ಮ ಮನೇಲಿ ಬಿಟ್ಟಿದ್ದೀನಿ. ಯಾವತ್ತೂ ನನಗೆ ನಾನು ಬೇರೆಯವ್ರ ಮನೇಲಿ ಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾನೆ ಇಲ್ಲ. ಯಾಕಂದರೆ ನೀವು ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀರ. ಯಾವತ್ತೂ ಅವಳನ್ನ ಬೇರೆಯವ್ರ ರೀತಿ ಟ್ರೀಟೇ ಮಾಡಿಲ್ಲ. ಆ್ಯಂಡ್ ಇದಿಷ್ಟು ನನ್ನ ಒಬ್ಬನ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಇಲ್ವೋ ಅನ್ನೋದು ನನಗೆ ಚೂರು ಐಡಿಯಾನೇ ಇರಲಿಲ್ಲ. ನಿನ್ನ ಹೆಲ್ಪು, ನಿನ್ನ ಫ್ಯಾಮಿಲಿ ಹೆಲ್ಪು ನಂಗೆ ತುಂಬಾ ಸಾಥ್ ಕೊಡ್ತಿದೆ. ಎಲ್ರಿಗೂ ಈ ಥರದೊಂದು ಫ್ಯಾಮಿಲಿ ಸಿಗೋದಿಲ್ಲ. ಫ್ಯಾಮಿಲಿ ಸೆಂಟಿಮೆಂಟು, ಆ ಕೇರು, ಆ ಬಾಂಡಿಂಗು ದೇವರು ಎಲ್ರಿಗೂ ಕೊಡೋದಿಲ್ಲ. ಯು ಆರ್ ಸೋ ಲಕ್ಕಿ ನಿಂಗೆ ಈ ಥರದೊಂದು ಫ್ಯಾಮಿಲಿ ಸಿಕ್ಕಿರೋದು. ನಿನ್ನ ಫ್ಯಾಮಿಲಿ ನೋಡ್ತಾ ಇದ್ರೆ ನನಗೆ ಒಂದೊಂದ್ಸಲ ತುಂಬಾ ಜಲಸ್ ಫೀಲ್ ಆಗುತ್ತೆ. ಆ ದೇವರು ನನಗೆ ಈ ಥರದೊಂದು ಫ್ಯಾಮಿಲಿ ಕೊಡ್ಲಿಲ್ವಲ್ಲ ಅಂತ. ಹಲೋ, ಹೀಗೆ ಅನ್ಕೊಂಡು ಇಲ್ಲೇ ಏನಾದ್ರೂ ಜಾಂಡ ಊರ ಪ್ಲಾನ್ ಏನಾದ್ರೂ ಮಾಡಿದ್ಯಾ ಹೇಗೆ? ಆ ತರ ಏನಾದ್ರೂ ನಿನ್ ತಲೆಯಲ್ಲಿದ್ರೆ ಮೊದ್ಲು ತೆಗ್ದಾಕ್ಬಿಡು. ವಾಟ್ ನಾನ್ ಸೆನ್ಸ್! ಈ ನಿನ್ನ ಮುಖ ನೋಡ್ಕೊಂಡು ನಾನು ಇಲ್ಲೇ ಜಾಂಡ ಊರೋದು. ಸೋ ಫನಿ. ನಿನ್ನ ಮುಖ ನೋಡೋ ಕರ್ಮ ಏನಾದ್ರು ನನಗೆ ಬಂದ್ರೆ ಯಾವ್ದಾದ್ರು ಕಾಡ್ಗೆ ಹೋಗಿ ಯಾವ್ದಾದ್ರು ಪ್ರಾಣಿ ಗುಹೆಯಲ್ಲಿ ಇರ್ತೇನೆ ಹೊರತು ನಿನ್ ಕೆಟ್ಟ ಮುಖ ನೋಡ್ಕೊಂಡು ಇಲ್ಲಂತೂ ಇರೋದಿಲ್ಲ. ಇರ್ಬೇಡ ಹೋಗಯ್ಯ. ನಿನ್ಗೆ ಯಾರಾದ್ರೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಾ ರಾಜ ಹಾಲು ಕುಡ್ಸಿ ತೊಟ್ಲಲ್ಲಿ ತೂಗ್ಸಿ ಮಲಗಿಸ್ತೀವಿ ಅಂತ ಹೇಳಿದಾರ?